ಅನ್ನುವಂಥದ್ದು. ಸಿದ್ದರಾಮಯ್ಯ ಅವರಿಗೆ ಆಸಕ್ತಿ ಇದೆ, ಆದರೆ ಬೇರೆ ಯಾವ ನಾಯಕರಿಗೂ ಯಾವ ಪಕ್ಷಕ್ಕೂ ಕೂಡ ಈವನ್ ಕಾಂಗ್ರೆಸ್ಗೂ ಕೂಡ ಇದು ಆಸಕ್ತಿನೇ ಇಲ್ಲ ಅನ್ನೋದು. ಯಾರು ಬೇಕಾದ್ರೂ ಉತ್ತರ ಕೊಡಿ. ಅಲ್ಲ, ಉತ್ತರ ಕೊಡ್ಬೇಕಾಗಿರೋದೇ ಕಾಂಗ್ರೆಸ್ ವಕ್ತಾರರು. ಉತ್ತರ ಕೊಡ್ಲಿ. ಬಿಜೆಪಿ ಮೇಲೇನೆ ತೂಗುಗತಿ ಇರೋದು ಇವಾಗ ಸದ್ಯಕ್ಕೆ. ನೀವೇ ಕೊಡಿ. ಈಗ ನಿಮ್ಮ ಪಕ್ಷದಲ್ಲೇ ಇವತ್ತು ವಿರೋಧಗಳು ಕೇಳಿ ಬರ್ತಾ ಇದೆ, ದ್ವಂದ್ವ ನಿಲುವುಗಳು ಕೇಳಿ ಬರ್ತಾ ಇದೆ. ಅಲ್ಲ ಇದು ನೀವಾಗಲೇ ಹೇಳಿದ್ರೆ ಜಾತಿ ಗಣಿತಿ ಅಂತೇಳಿ, ದಯಮಾಡಿ ಕರೆಕ್ಷನ್ ಮಾಡ್ಕೊಳ್ಳಿ. ಜಾತಿ ಗಣಿತಿ ಅಲ್ಲ, ಆರ್ಥಿಕ ಶೈಕ್ಷಣಿಕ ನೋಡಿ ಸ್ಟಾರ್ಟಿಂಗ್ ಎಲ್ಲ ನೀವು ಬುಲೆಟ್ ಬಿಟ್ಬಿಟ್ಟು ನಾವು ಹೇಳೋದು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ. ಅದು ಯಾರ ಹತ್ರ ಮಾಡಬೇಕು? ಆ ಜಾತಿಗಳವ್ರ ಹತ್ರನೇ ಹೋಗಿ ಮಾಡಬೇಕು. ಹಾಗಾಗಿ ಇದನ್ನೇನು ಅಂತಾರೆ ಅಂದರೆ ಜಾತಿ ಸಮೀಕ್ಷೆ ಅಂತ ಹೇಳ್ತಾರೆ. ನಿಜವಾಗಿ ಅದು ಜಾತಿ ಸಮೀಕ್ಷೆ ಅಲ್ಲ, ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ವ್ಯವಸ್ಥೆ. ಆ ಮನುಷ್ಯನ 6 ಕೋಟಿ ಜನಸಂಖ್ಯೆ ಯಾವ ರೀತಿ ಇದ್ದಾರೆ, ಅವರ ಜೀವನ ಮಟ್ಟ ಏನಿದೆ, ಅವನ ಬದುಕು ಏನಿದೆ, ಅವನ ವಿದ್ಯಾಭ್ಯಾಸ ಏನಿದೆ, ಅವನ ಆಸ್ತಿ ಅಂತಸ್ತು ಏನಿದೆ, ಅವನಿಗೇನಿಲ್ಲ ಏನಿದೆ ಅಂತಕ್ಕಂಥ ಒಂದು ಸಮೀಕ್ಷೆ ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಕಮಿಷನ್ ಮಾಡಿದ್ರು. ಅದು ಒಂದು ರಿಪೋರ್ಟ್ ಇನ್ನೂ ಬಂದಿಲ್ಲ ಸರ್ಕಾರಕ್ಕೆ. ಆ ಸರ್ಕಾರಕ್ಕೆ ರಿಪೋರ್ಟ್ ಬರೋದ್ರೊಳಗಡೆ ಕೆಲವು ಅನುಮಾನಗಳಿದ್ದಾವೆ. ಸಹಜ, ಅದಿರಬೇಕಾದಂಥ ಪ್ರಜಾಪ್ರಭುತ್ವದಲ್ಲಿ ಯಾವುದಾದ್ರೂ ಒಂದು ಅನುಮಾನ ಇದ್ದಂಥ ಪಕ್ಷದಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕಾಗ್ತಕ್ಕಂಥದ್ದು. ಆ ಯಾವುದೇ ಒಂದು ವರ್ಗದವರಾಗಿರಲಿ, ಇಲ್ಲ ಯಾರು ನಮಗೇನೋ ಅನ್ಯಾಯ ಆಗುತ್ತೆ ಅಂತನೋ, ಯಾವುದೋ ಒಂದೆರಡು ಲೀಕ್ ಆಗಿಬಿಟ್ಟಿತ್ತು ಅಂತೇಳಿ ಆ ಒಂದು ಆಧಾರದಲ್ಲಿ ಇವರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅವರು ಆ ಸಮುದಾಯದ ಒಳಗಡೆ ಇರ್ತಕ್ಕಂಥವ್ರಿಗೆ ಆ ಒಂದು ತಲ್ಲಣ ಇರುತ್ತೆ. ಹಾಗಾಗಿ ಅಲ್ಲಿ ನಾಯಕರು ಏನಾಗ್ತಾ ಇದ್ದಾರೆ ಅಂದರೆ, ಆ ನಾಯಕರು ಆ ಜಾತಿಯ ಆ ವರ್ಗದ ಒಂದು ಹಿಂಬಾಲಕರು ಅಂತಿರೋ, ಇಲ್ಲ ಆ ಜಾತಿಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ ಒಂದು ಸಂದೇಶ ಮುಟ್ಟಿಸಬೇಕಾಗಿದೆ. ಹಾಗಾಗಿ ಆ ಜಾತಿಯ ಪರವಾಗಿ ಅವರು ಒಂದು ಸಹಿ ಸಂಗ್ರಹಣೆ ಅಂತಿರೋ ಏನಂತಿರೋ ಅದು ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ಪರವಾಗಿ ಒಂದೇ ನಿಮಿಷ ಹೇಳ್ಬಿಡ್ತೀನಿ ಮೇಡಮ್, ಒಂದು 10 ಸೆಕೆಂಡಲ್ಲಿ ಹೇಳ್ತೀನಿ. ನಾನು ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ಇನ್ನೂ ಆ ವರದಿ ಸಲ್ಲಿಕೆ ಆಗಿಲ್ಲ. ಆ ವರದಿ ಸಲ್ಲಿಕೆ ಆಗಕ್ಕೆ ಮುಂಚೆ ಇದು ಆಗಾಗಿದೆ ಹೀಗಾಗಿದೆ ಅನ್ಯಾಯ ಆಗುತ್ತೆ ಅಂತಕ್ಕಂಥದ್ದು ಸರಿ ಇಲ್ಲ. ಆ ಸಮೀಕ್ಷೆ ಬಂದ ಮೇಲೆ ನಿಮ್ಮೆಲ್ಲರನ್ನು ಒಳಗೊಂಡಂತೆ ಆ ಸಮೀಕ್ಷೆಯಲ್ಲಿ ಏನಿದೆ ಇಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವೆಲ್ಲರೂ ಕಾಯೋಣ. ಆತಂಕ ಯಾಕೆ ಗೊತ್ತಾ ರಾಮಕೃಷ್ಣ ಸರ್, ನೀವು ಹೇಳ್ದಂಗೆ ಸಾಮಾಜಿಕವೋ ಆರ್ಥಿಕವೋ ಶೈಕ್ಷಣಿಕವೋ ವಿಚಾರ ಚರ್ಚೆಗೆ ಬರ್ತಿಲ್ಲ. ಯಾವಾಗ ಈ ಜಾತಿ ಸಮೀಕರಣ ಹಾಗೆ ಜಾತಿಯ ಜನಸಂಖ್ಯೆ ಏರುಪೇರಾಗಿದೆ, ವರದಿ ಬಂದ್ಬಿಟ್ರೆ ಅನುಷ್ಠಾನಕ್ಕೆ ಅನ್ನೋದು ಗೊತ್ತಾಯ್ತು, ಕೇವಲ ಜಾತಿ ಮೇಲೆ ಮಾತ್ರ ಫೋಕಸ್, ಉಳಿದೆಲ್ಲವೂ ಕೂಡ ಗೌಣ ಹಂಗಾಗೋಗ್ಬಿಟ್ಟಿದೆ. ಪ್ರಶ್ನೆ ಅಂತಂದ್ರೆ ಇದನ್ನ ಚಂದ್ರಶೇಖರ್ ಅವರು ಉತ್ತರ ಕೊಡಬೇಕು. ಜಾತಿಗಳ ನಡುವೆ ಒಡಕನ್ನ ಮೂಡಿಸುತ್ತೆ ಅಂತ ಹೇಳಿ ವಿಶ್ಲೇಷಣೆ ಮಾಡ್ತಾ ಇದ್ರು. ಆದ್ರೆ ಈಗ ಸರ್ಕಾರದ ನಡುವೆನೆ ಒಡಕನ್ನು ಮೂಡಿಸ್ಬಿಡುತ್ತಾ ಅಂತ ಹೇಳಿ, ಅವ್ರ ಸರ್ಕಾರದಲ್ಲೇನೆ ಒಡಕು. ಒಬ್ರು ಮಿನಿಸ್ಟರ್ ಹೇಳ್ತಾರೆ ತರಬಾರ್ದು, ಒಬ್ರು ಮಿನಿಸ್ಟರ್ ಹೇಳ್ತಾರೆ ತರಬೇಕು. ಖರ್ಗೆ ಅವರು ಡೆಲ್ಲಿಲಿ ಮಾತನಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಬಿಜೆಪಿ ಅವರು ಎಲ್ಲರೂ ಮೇಲ್ಜಾತಿಯವರು ಒಂದಾಗ್ಬಿಟ್ಟಿದ್ದಾರೆ ಈ ವರದಿ ವಿಚಾರವಾಗಿ ಅಂತ ಹೇಳಿ. ನೋಡಿ, ಕಾಂಗ್ರೆಸ್ ಅವರು ಈ ನಾಟಕ ಆಡ್ತಿರೋದೇ ಜಾತಿಗಳನ್ನ ಬೆಂಕಿ ಇಡೋದಕ್ಕೆ. ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಹಿಸ್ಟ್ರಿ ನೋಡಿ. 1951ರಲ್ಲಿ ನೆಹರು ಅವರು ತೀರ್ಮಾನ ಮಾಡ್ತಾರೆ, ಇನ್ಮೇಲೆ ಯಾವತ್ತೂ ದೇಶದಲ್ಲಿ ಜನಗಣತಿ ನಡಿಕೂಡ್ದು ಅಂತೇಳಿ. 1955ರಲ್ಲಿ ಕಾಕಾಕಲೆ ಸಮಿತಿ, OBC ಸಮಿತಿ ವರದಿ ಕೊಡುತ್ತೆ, ತೆಗೆದ್ರೆ ಕಸದ ಬುಟ್ಟಿಗೆ ಹಾಕ್ತಾರೆ. ನೆಹರು ಅವರು ಒಪ್ಪಲ್ಲ. ಅದಾದ್ಮೇಲೆ ಇಂದಿರಾ ಗಾಂಧಿ ಅವರು ಬರ್ತಾರೆ, ಅವರು ಕೂಡ ಸ್ವೀಕರಿಸಲ್ಲ. 1979ರಲ್ಲಿ ಮೊರಾರ್ಜಿ ಅವ್ರ ಸರ್ಕಾರ ಬಂದಾಗ ಅವಾಗ ಜನಸಂಘ ಅವರಿಗೆ ಸಪೋರ್ಟ್ ಮಾಡಿತ್ತು, ವಾಜಪೇಯಿ ಮತ್ತು ಅಡ್ವಾಣಿ ಇದ್ರು. ನಾವು ಅದಕ್ಕೆ 1979ರಲ್ಲಿ ಮಂಡಲ್ ಸಮಿತಿ ಮಾಡಿದ್ವಿ. ಅದು ವರದಿ ಕೊಡೋ ಅಷ್ಟೊತ್ತಿಗೆ ಇಂದಿರಾ ಗಾಂಧಿ ಸರ್ಕಾರ ಇತ್ತು. 1980 ಆಗಸ್ಟ್ ಹೊತ್ತಿಗೆ ಇಂದಿರಾ ಗಾಂಧಿ ಅವರು ಮುಟ್ಟಿದ್ರ, ಅದನ್ನು ಮುಟ್ಲಿಲ್ಲ, ಕಸದ ಬುಟ್ಟಿಗೆ ಹಾಕಿದ್ರು. ಆಮೇಲೆ ರಾಜೀವ್ ಗಾಂಧಿ ಕಸದ ಬುಟ್ಟಿಗೆ ಹಾಕಿದ್ರು. ಮತ್ತೆ ಬಿಜೆಪಿಯ ಸಪೋರ್ಟ್ ಇರ್ತಕ್ಕಂಥ VP ಸಿಂಗ್ ಸರ್ಕಾರ ಬಂದಾಗ 1990ರಲ್ಲಿ ನಾವು ಮಂಡಲ್ ವರದಿಯನ್ನು ಅಕ್ಸೆಪ್ಟ್ ಮಾಡಿದ್ವಿ. ಅಕ್ಸೆಪ್ಟ್ ಮಾಡಿದಾಗ ಸೆಪ್ಟೆಂಬರ್ 6, 1990 ಆನ್ ದ ಫ್ಲೋರ್ ಆಫ್ ದ ಪಾರ್ಲಿಮೆಂಟ್ ರಾಜೀವ್ ಗಾಂಧಿ ಅವರು ಬದ್ಧವಾಗಿ ವಿರೋಧ ಮಾಡಿದ್ರು, ನಾವು ಜಾತಿ ಗಣತಿಯನ್ನು ಜಾತಿ ಸಮೀಕ್ಷೆನ ವಿರೋಧಿಸ್ತೀವಿ ಅಂತೇಳಿ. ಅದಾದಮೇಲೆ 2009ರಲ್ಲಿ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮಾಡಿದ್ರು ಮನಮೋಹನ್ ಸರ್ಕಾರ ಬಲವಂತಿಕೆ. ಅದು 2011ರಲ್ಲಿ ವರದಿ ಕೊಡ್ತು ಪ್ರಣಬ್ ಮುಖರ್ಜಿ ಅವರು, ಅದನ್ನು ಕೂಡ ಸ್ವೀಕರಿಸಲಿಲ್ಲ UPA ಸರ್ಕಾರ. 2015ರಲ್ಲಿ ಮೋದಿ ಅವರು ಅದನ್ನು ಸ್ವೀಕರಿಸಿದ್ರು, ಅದನ್ನು ಸಮೀಕ್ಷೆಗೆ ಕೊಟ್ಟರು. ಅದು ವೈಜ್ಞಾನಿಕವಾಗಿ ತಪ್ಪಿದೆ ಅಂತ ಹೇಳಿದಾಗ ಇವತ್ತು ರೋಹಿಣಿ ಕಮಿಷನ್ ಮಾಡಿದ್ರು. 6 ಆಗಸ್ಟ್ 2010ರಲ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಅಡ್ವಾಣಿ ಅವರು ಹೇಳಿದ್ರು, ನಾವು ಜಾತಿ ಸಮೀಕ್ಷೆಗೂ ಮತ್ತು ಜಾತಿ ಗಣತಿಗೂ ನಾವು ಪರವಾಗಿದ್ದೇವೆ, ನಾವು ಒಪ್ತೇವೆ ಅಂತೇಳಿ. ಮೊನ್ನೆ ಕೂಡ ಅಮಿತ್ ಶಾ ಅವರು ಹೇಳಿದ್ರು, ಜಾತಿ ಗಣತಿಗೂ ಜಾತಿ ಸಮೀಕ್ಷೆಗೂ ನಮ್ಮ ಸಮ್ಮತಿ ಇದೆ ಅಂತೇಳಿ. ಈಗ ವಾರದಕ್ಕೆ ಮುಂಚೆ ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ರು, ಜಾತಿ ಗಣತಿಗೂ ಜಾತಿ ಸಮೀಕ್ಷೆಗೂ ನಮ್ಮ ಒಪ್ಪಿಗೆಯಿಂದ. ಆದರೆ ಕಾಂತರಾಜ್ ವರದಿಗೆ ಯಾಕೆ ಎಲ್ಲರೂ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು. ನೋಡಿ, ನಾನು ನನ್ನ ಸಮುದಾಯದ ಜಿಲ್ಲಾಧ್ಯಕ್ಷರಿದ್ದೆ. ಆ ಸಂದರ್ಭದಲ್ಲಿ ನಾವೇ ಒಂದು ಕಮಿಟಿ ಮಾಡಿದ್ವಿ, 65 ಹಳ್ಳಿಗಳಲ್ಲಿ ಬಂದ್ರೆ ಈ ತರ ಮಾಡಬಹುದು ಅಂತೇಳಿ. ಒಂದು ಹಳ್ಳಿಗೂ ಬಂದಿಲ್ಲ ಅವರು, ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮಾಡಿದ್ದು. ಕೂತ್ಕೊಂಡು ಮಾಡಿ ಹಾಗಾಗಿ ಮಾಡಿದ್ದಕ್ಕೆ ನಾಯಕರೇ ಇವತ್ತು ಹೇಳಿಕೆ ಕೊಡ್ತಾರೆ, ಇದು ಅವೈಜ್ಞಾನಿಕವಾಗಿದೆ. ಅದಕ್ಕೋಸ್ಕರ ನಮ್ಮ ಕ್ಷೇತ್ರದಲ್ಲಿ ಯಾವತ್ತೂ ಬರಲಿಲ್ಲ. ಅದಕ್ಕೋಸ್ಕರ DK ಶಿವಕುಮಾರ್ ಹೇಳ್ತಾರೆ ಅವೈಜ್ಞಾನಿಕ ಅಂತೇಳಿ, ಶಾಮನೂರ್ ಅವರು ಹೇಳ್ತಾರೆ ಅವೈಜ್ಞಾನಿಕ ಅಂತೇಳಿ. ನಾವು ಹೇಳ್ತಾ ಇದ್ದೇವೆ, ನಮಗೆ ಜಾತಿ ಸಮೀಕ್ಷೆ ಬೇಕು. ಸಮುದಾಯದ ಮುಖಂಡರಿದ್ದಾರೆ ನಮ್ಮ ಜೊತೆಯಲ್ಲಿ. ವಾಗೀಶ್ ಪ್ರಸಾದ್ ಅವರು, ನಾಗೇಂದ್ರ ಪ್ರಸಾದ್ ಸರ್, ಒಂದ್ ಎರಡು